ನೆಕ್ಸ್ಟ್ ಬಂದರೆ अमित शाह और मोदी जी ಅವ್ರಿಗೆ ನಾನೊಂದು ಪ್ರಶ್ನೆ एक क्वेश्चन पूछना चाहता हूँ सर आपका पार्टी का एमएलए एमपी ऐसा बात कर रहा है, they speak about mother and family members, please guide them sir, they are crossing their limits. ಅಮಿತ್ ಶಾ ಅವರೇ, ನರೇಂದ್ರ ಮೋದಿ ಅವರೇ, ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ, ತಾಯಂದ್ರ ಬಗ್ಗೆ, ನಮ್ಮ ಮನೆಗಳವ್ರ ಬಗ್ಗೆ ಇವರು ನೀಚವಾಗಿ ಮಾತಾಡ್ತಿದ್ದಾರೆ. ಏನು ಬಿಜೆಪಿ ಐಡಿಯಾಲಜಿ ಏನು, RSS ಐಡಿಯಾಲಜಿ ಏನು? ಮೈ ಕ್ವಶನ್. ಪ್ರತಾಪ್ ಸಿಂಹ ನೀನು RSS ಅಲ್ಲಿ ಇದೇನಾ ಕಲ್ತಿದ್ದು? CT ರವಿ ಅವರೇ ನೀವಿದೇನಾ ಕಲ್ತಿದ್ದು? ನನ್ನ ಕ್ವಶನ್ ಇದೆ. ಡೈರೆಕ್ಟಾಗಿ ಒಬ್ಬ MP ನಮ್ಮಪ್ಪ ಅಲ್ಲೇನಾದರೂ ಆ ಊರಿಗೆ ಬಂದಿದ್ರೆ ಪ್ರದೀಪ್ ಈಶ್ವರ್ ಚೆನ್ನಾಗಿ ಹುಡ್ತಿದ್ದ. ಗುರು ನೀನು ತ್ರಿಪುರ ಸುಂದರನಾ ಏನು? ಹಾಂ, ನಿಮ್ಮ ತಂದೆ ತಾಯಿ ಒಳ್ಳೆಯವ್ರ ಗುರು, ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದು. ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ, ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕು. ಪಾಪ ಅವ್ರು ಕೆಟ್ಟ ಹೆಸರು ತರ್ತಾ ಇದೆಯಾ ನೀನು? ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಿದ್ರು, ಮನಸ್ಸಲ್ಲಾದರೂ ಕೇಳು, ಚಾಮುಂಡಿ ಕಾಪಾಡ್ತಾಳೆ. ನಾನು ಚಾಮುಂಡಿ ಆರಾಧಕ. ನೀನು ಕ್ಷಮೆ ಕೇಳಿದ್ರು ಪರವಾಗಿಲ್ಲ, ಏನು ಫೀಲ್ ಎಲ್ಲ ಆಗಲ್ಲ. ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ, ನಿಮ್ಮ IT ಸೆಲ್ಗಳಿಗೆ ಬೆದರಿಕೆ ಹಾಕಿ ಹೇಡಿಗಳೆಲ್ಲ ನಾವು ನಿಮ್ಮ ಥರ ಎದುರ್ತಿರಲ್ಲ, ಹೋಗಿ ಓಡೋಗಿ ಸ್ಟೇ ತರ್ತಿರಲ್ಲ. ಯಾಕಪ್ಪ ಸ್ಟೇ ತಂದೆ? ಯಾಕೆ ಸ್ಟೇ ತಂದೆ? ಭಯ ಯಾಕೆ? ನಾನು ಹೇಳೋದು ಇಷ್ಟೇ, ಪದಗಳ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ. ನೀನು ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ, ಮಾಡು ಮಗನೇ. ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟು. ನೀನು ನಿಲ್ಲಿಸೋವರೆಗೂ ನಾನು ನಿಲ್ಲಿಸಲ್ಲ. ನಾಳೆ ಬೆಳಗ್ಗೆ ನೀನು ಕರಿ, 12 ಗಂಟೆಗೆ ನಾನು ಕರಿತೀನಿ. ನಾಳಿದ್ದು ಬೆಳಗ್ಗೆ ನೀನು ಕರಿ, ನಾಳಿದ್ದು ಸಂಜೆ ನಾನು ಕರಿತೀನಿ. ಇಂಗ್ಲೀಷ್ ಮೀಡಿಯಮ್ ಓದ್ಕೊಂಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ದರೆ, ಕನ್ನಡ ಮೀಡಿಯಮಲ್ಲಿ ಓದಿರೋರು ನಮಗೆ ಧೈರ್ಯ ಇರುತ್ತೆ. ಕಂಟ್ರೋಲ್ ಯುವರ್ ಟಂಗ್ ಅಷ್ಟೇ. ನೀನೇನಾದರೂ ಇನ್ನೇನಾದರೂ ಜಾಸ್ತಿ ಮಾತಾಡಿದ್ರೆ, ನಾನು ಮಾತನಾಡೋದೆಲ್ಲ ಕೇಳೋ ಶಕ್ತಿ ಇದ್ದರೆ ತಟ್ಕೋ ಅಂತ ಪ್ರತಾಪರಿಗೆ ಹೇಳ್ತೀನಿ. ಇದು BJPಯವ್ರದ್ದು ಪರಿಸ್ಥಿತಿ ಕರ್ನಾಟಕದಲ್ಲಿ. ಇವರೆಲ್ಲ ಮಾತಾಡ್ತಾರಲ್ಲ, ನಾನು 2 ವರ್ಷದಿಂದ ಕೇಳಿದ್ನಲ್ಲ, ಯಾಕೆ BJP MLAಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡ್ತಾ ಇಲ್ಲ? ನಾನು 2.5 ವರ್ಷ ಆಗಿದೆ ಅಲ್ಲ MLA ಆಗಿ, ನಾನು ಪ್ರೆಸ್ ಮೀಟ್ ಮಾಡಿ ನಿಮಗೆ ಡೇಟಾ ಸಮೇತ ಕೊಟ್ಟಿದ್ದೀನಲ್ಲ ಸರ್. ಮೊನ್ನೆಗೆ 200 ಹಳ್ಳಿ ಕಂಪ್ಲೀಟ್ ಮಾಡಿದ್ದೀನಿ ನಾನು. ನಮ್ಮೂರಿಗೆ ನಮ್ಮ ಶಾಸಕ 366 ಹಳ್ಳಿ ಇದೆ, 200 ಕಂಪ್ಲೀಟ್ ಮಾಡಿದ್ದೀನಿ. ನಾನು ಹಳ್ಳಿ ವಿಸಿಟ್ ಅಂದರೆ ಇವ್ರ ಥರ ಒಂದು ಲೀಡ್ರ್ ಮನೆಗೆ ಹೋಗಿ ಕಾಫಿ ಕುಡ್ಕೊಂಬರೋದಲ್ಲ. ಒಂದು ಹಳ್ಳಿಗೆ ಹೋದರೆ 4-5 ಅವರ್ ಇರ್ತೀನಿ, ಒಂದೊಂದು ಸಲ 1 ದಿನ ಇರಬೇಕಾಗುತ್ತೆ. ಹಳ್ಳಿಯಲ್ಲಿ ಪ್ರತಿ ಮನೆ ಸುತ್ತೀನಿ, ಗಲ್ಲಿ ಸುತ್ತೀನಿ, ಊರೆಲ್ಲ ಸುತ್ತಾಡ್ತೀನಿ. ತೋಟಕ್ಕೆ ಜಾಗ ಇಲ್ಲ ಅಂದರೆ ನಾನೇ ನಡ್ಕೊಂಡು ಹೋಗ್ತೀನಿ, JCB ಇಟ್ಕೊಂಡು ತೋಟಕ್ಕೆ ನಾನೇ ಜಾಗ ಮಾಡಿಸ್ತೀನಿ. ಇವ್ರ ಥರ JCB ಅಂತ ಡೈಲಾಗ್ ಹೊಡಿಯಲ್ಲ. ನಾನು 10 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ನಮ್ಮೂರಿಗೆ. ನಮ್ಮ ಶಾಸಕ ನಮಸ್ತೆ ಚಿಕ್ಕಬಳ್ಳಾಪುರ ಡಿಜಿಟಲ್ ರೆವಲ್ಯೂಷನ್ ಮಾಡಿ QR ಕೋಡಲ್ಲಿ ಕಂಪ್ಲೇಂಟ್ ಕೇಳಿದ್ರೆ ಸಾಲ್ವ್ ಮಾಡಿದ್ದೀನಿ. ನನ್ನ ರಿಪೋರ್ಟ್ ಕಾರ್ಡ್ ನಾನು ಪಬ್ಲಿಷ್ ಮಾಡ್ತೀನಿ, ನೀವು ಮಾಡಿ ರಿಪೋರ್ಟ್ ಕಾರ್ಡ್. ಯತ್ನಾಳ್ ಸಾಹೇಬ್ರೆ ನಿಮ್ಮ ರಿಪೋರ್ಟ್ ಕಾರ್ಡ್ ಹೇಳಿ ನನಗೆ.